ನಾಳೆ ನೀವು ರೆಡಿ ಇದ್ದೀರಾ ಶಿವಣ್ಣ ಕತೆ ಕೇಳ್ತಾರಂತೆ. ಎಷ್ಟು ತಗೊಂಡ್ರು ಶಿವಣ್ಣ ಕೇಳಿ ಎಸ್ ಅಂತ ಹೇಳಕ್ಕೆ? ಇವರು ಅಷ್ಟೆಲ್ಲ ಟೈಮ್ ಕೊಡೋದಿಲ್ಲ, ಮ್ಯಾಕ್ಸಿಮಮ್ 30-45 ಮಿನಿಟ್ಸ್ ಅಂತ ಹೇಳಿದ್ರು. ಐ ವಾಂಟ್ ಟು ಬಿಲ್ಡ್ ಎ ಪರ್ಫೆಕ್ಟ್ ವರ್ಲ್ಡ್. ಕೆಳಗಡೆ ಆ ಸ್ಯಾಂಪ್ಲಿಂಗ್ಸ್ ಇದೆಯಲ್ಲ, ಅದು ನಾವು ಹಾಕಿರೋದು. ಖಾಲಿ ಲ್ಯಾಂಡ್ ಇತ್ತದು. ಆ ಪಾಟ್ನ ಅಗ್ದು ಆ ಪಾಟ್ನ ಹಂಗೆ ಇಟ್ಟು ದೆನ್ ಆ ಪಾಟ್ನ ತೆಗೆದು ಅಲ್ಲಿರೋ ಊರ್ ಜನ ಕೊಟ್ಬಿಟ್ರೆ ಅದು ಲಾಸ್ಟಿಗೆ. ಆಲ್ಮೋಸ್ಟ್ ಎಂಡ್ ಮೊಮೆಂಟ್ ಅಲ್ಲಿ ಅವ್ರು ಆಲ್ಮೋಸ್ಟ್ ಪಿಕ್ ಮಾಡಿ ಡ್ರಾಪ್ ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್, ಬಿಕಾಸ್ ಆಫ್ ಕನ್ನಡ. ನಾನು ಯುವರತ್ನ ಅಲ್ಲೂ ಹಿಂದೆ ಸ್ಟೂಡೆಂಟ್ಸ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ನಿಂತಿದ್ದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಆ್ಯಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಫೈರ್ ಫ್ಲೈ ಸಿನಿಮಾ ತಂಡದಿಂದ ವಂಶಿ ಕೃಷ್ಣ ಅವರಿದ್ದಾರೆ, ಆಕ್ಟರ್ ಅಂಡ್ ಡೈರೆಕ್ಟರ್, ಹಾಗೆ ಪ್ರೊಡ್ಯೂಸ್ ಮಾಡಿರುವಂತಹ ನಿವೇದಿತಾ ಅವರಿದ್ದಾರೆ. ವೆಲ್ಕಮ್ ಟು ಶೋ ಸರ್. ಹಲೋ ಸರ್, ಥ್ಯಾಂಕ್ ಯು. ಹೇಗಿದ್ದೀರಾ? ಗುಡ್ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ, ಟ್ರೈಲರು ಸೂಪರ್ ಆಗಿದೆ. ಸೊ ಈಗ ಹೇಳಿ, ಹೌಸ್ ದ ಜೋಶ್? ಹೈ ಫ್ಲೈಯಿಂಗ್ ಹೈ. ಸೊ ಓಕೆ, ಜೋಶ್ ಏನೋ ಹೈ ಆಗಿದೆ. 2016 ಮಾಯಾ ಬಜಾರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರಿ. ಸೊ ಆಫ್ಟರ್ ದಟ್ ಪೆಂಟಗನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ ಆ್ಯಂಡ್ ನಾವು ಫುಲ್ ಪ್ಲೆಡ್ಜ್ ಹೀರೋ ಮತ್ತು ಡೈರೆಕ್ಟರ್ ಆಗಿ ಫೈರ್ ಫ್ಲೈಯಲ್ಲಿ ಬಂದಿದ್ದೀರಾ. ಎಷ್ಟು ಈಸಿ ಆಯಿತು ಕನ್ವಿನ್ಸ್ ಮಾಡೋದಕ್ಕೆ ಈ ಥರದೊಂದು ದೊಡ್ಡ ಪ್ರೊಡಕ್ಷನ್ ಹೌಸನ್ನು ಫಸ್ಟ್ ಫಿಲಮಿಗೆ ತೊಗೊಳೋದಕ್ಕೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎರಡು ರೋಲ್ಸನ್ನು ಪ್ಲೇ ಮಾಡೋದು, ಆ್ಯಕ್ಟರ್ ಆ್ಯಂಡ್ ಡೈರೆಕ್ಟರ್? ಅದು ಎಷ್ಟು ಈಸಿ ಇತ್ತು, ಎಷ್ಟು ಡಿಫಿಕಲ್ಟ್ ಆಯಿತು? ಅಂದರೆ ನೀವು ಮಾಯಾ ಬಜಾರ್ ಮತ್ತು ಇದೇ ನೋಡ್ತಿದ್ದೀರಾ, ಸೆಂಟ್ರಲ್ ಇದರ ಒಂದು ಟೈಮ್ ಇಟ್ ವಾಸ್ ಫುಲ್ ಸೈಕಲ್ ಹೊಡೆದಿರೋದು ಇದೆ, ಇಡೀ ಗಾಂಧಿನಗರ ರೌಂಡ್ ಹಾಕಿರೋದು ಇದೆ. ಅದ್ರದ್ದೇನೋ ಮೆಟಾಫರ್ ಇದು? ಫುಲ್ ಇಟ್ಸ್ ಲೈಫ್ ಸೈಕಲ್ ಆಫ್ ಫೈರ್ ಫ್ಲೈ. ಸೊ ಅದೊಂದು ಫುಲ್ ರೌಂಡ್ ಹಾಕಿರೋದು ಒಂದಿದೆ ಗಾಂಧಿನಗರದಲ್ಲಿ. ಅಂದರೆ ಇವ್ರಿಗೆ ಅಪ್ರೋಚ್ ಆಗಿದ್ದು ಒನ್ ಆಫ್ ಮೈ ಕಾಲೇಜ್ ಸೀನಿಯರ್ ಈಸ್ ಆರ್ ವೆರಿ ಕ್ಲೋಸ್ ಫ್ರೆಂಡ್. ನಮ್ಮ ಕಾಲೇಜ್ ಸೀನಿಯರ್ ಇವರು ವೆಬ್ ಸೀರೀಸಸ್ಗೆ ಸ್ಕ್ರಿಪ್ಟ್ ನೋಡ್ತಿದ್ರು. ಆ ಟೈಮಲ್ಲಿ ನಾನು ಅವ್ರು ಕೇಳಿದೆ, ಅಣ್ಣ ಅವ್ರು ನೋಡ್ತಿದ್ದಾರಂತೆ, ನಂದೇನಾದರೂ ನನ್ನ ಹತ್ರನೂ ಒಂದು 2-3 ಐಡಿಯಾಸ್ ಇದೆ, ಪ್ಲೀಸ್ ಕೆನ್ ಯು ಶೇರ್ ದ ಐಡಿಯಾಸ್ ಅಂತ. ಐ ಶೇರ್ ಮೈ ಐಡಿಯಾಸ್ ಥ್ರೂ ಹಿಮ್. ಅವ್ರು ಇಷ್ಟಪಟ್ಟು ದೆನ್ ಐ ಕಾಂಟ್ಯಾಕ್ಟೆಡ್ ಹರ್. ಅದು ಹಂಗೆ ವರ್ಕೌಟ್ ಆಗಿ ವಿ ಕೇಮ್ ಇನ್. ಅವ್ರಿಗೆ ನಮ್ಮ ವೆಬ್ ಸೀರೀಸಸ್ದು ಇಷ್ಟ ಆಯಿತು. ಐ ಹ್ಯಾಡ್ ಪಿಚ್ 2 ಆ್ಯಂಡ್ ಶಿ ಲೈಕ್ ಬೋತ್ 2 ಆಫ್ ದಟ್ ಆ್ಯಂಡ್ ಇಟ್ ವೆಂಟ್ ಟು ಬಿಗ್ OTT ಪ್ಲಾಟ್ಫಾರ್ಮ್ಸ್, ಎವ್ರಿಥಿಂಗ್. ಬಿಕಾಸ್ ಅವರು ಅವಾಗ ವೆಬ್ ಸೀರೀಸಸ್ ಮಾಡಿದ್ವಿ, ಫುಲ್ ಫೋಕಸ್ ಅದರಲ್ಲೇ ಇತ್ತು. ಬಿಕಾಸ್ ಆಲ್ರೆಡಿ 3 ವೆಬ್ ಸೀರೀಸ್ ಮಾಡಿದ್ರು ಆ ಟೈಮ್ಗೆ. ಪೂರ್ತಿ ಕಂಪ್ಲೀಟ್ ಆಗಿತ್ತು 3 ವೆಬ್ ಸೀರೀಸ್. 3 ವೆಬ್ ಸೀರೀಸ್ ರಿಲೀಸ್ ಆಯಿತು. ಸೊ ಹೇಟ್ ಯು ರೋಮಿಯೋ, ಹನಿಮೂನ್, ಬೈ ಮಿಸ್ಟೇಕ್, ಆ 3 ವೆಬ್ ಸೀರೀಸಸ್ ಆಗಿತ್ತು. ಆ್ಯಂಡ್ ಇವ್ರ ಥಾಟ್ ಇದ್ದಿದ್ದೆ ನನ್ನ ಲೈಫಲ್ಲಿ, ಐ ಮೀನ್ ಫಾರ್ ಕನ್ನಡ ಫಿಲ್ಮ್ಸ್ ವೆಬ್ ಸೀರೀಸಸ್ನ ಐ ಹ್ಯಾವ್ ಟು ಸ್ಟಾರ್ಟ್ ಅನ್ನೋದ್ರೊಳಗೆ. ಆ ಟೈಮಲ್ಲಿ ನಾನು ಅಪ್ರೋಚ್ ಆದೆ. ವಿ ಟ್ರೈಡ್ ಎವ್ರಿಥಿಂಗ್ ಬಟ್ ಸೋ ಮೆನಿ ರೀಸನ್ಸ್ಗೆ ಇಟ್ ಡಿಂಟ್ ವರ್ಕ್ಡ್ ಔಟ್. ಆಸ್ ಎ ಸೀರೀಸ್ ಅದು ವರ್ಕೌಟ್ ಆಗಲಿಲ್ಲ, ಬಿಸ್ನೆಸ್ ವೈಸ್ ಸೋ ಮೆನಿ ಫ್ಯಾಕ್ಟರ್ಸ್, ಅದು ವರ್ಕೌಟ್ ಆಗಲಿಲ್ಲ. ದೆನ್ ಅಗೇನ್ ಮೀ ಬ್ಯಾಕ್ ಟು ಝೀರೋ, ಸ್ಕ್ವೈರ್ ಒನ್. ಆ ಟೈಮಲ್ಲಿ ಐ ಹ್ಯಾಡ್ ರಿಟನ್ ಫ್ಯೂ ಸ್ಕ್ರಿಪ್ಟ್ಸ್. ಆ ಸ್ಕ್ರಿಪ್ಟ್ ಟೈಮಲ್ಲಿ ಫೈರ್ ಫ್ಲೈ ವಾಸ್ ಒನ್ ಆಫ್ ದ ಸ್ಕ್ರಿಪ್ಟ್. ನಾನು ಮೇಡಮ್ಗೆ ನರೇಟ್ ಮಾಡ್ತೀನಿ ಮೇಡಮ್ ಅಂದಾಗ, ಶಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. ನಾನು ವೆಬ್ ಸೀರೀಸಸ್ಸೇ ಫೋಕಸ್ ಮಾಡ್ತಿರೋದು, ನಾನು ಸಿನಿಮಾ ಮಾಡೋದಿಲ್ಲ. ಐ ವಾಸ್ ಲೈಕ್, ಮೇಡಮ್ ಓಕೆ ನೀವು ಸಿನಿಮಾ ಮಾಡೋದಿಲ್ಲ, ಅಟ್ಲೀಸ್ಟ್ ನನ್ನ ಸ್ಟೋರಿನ ಕೇಳಿ, ಇಫ್ ಯು ಲೈಕ್ ದ ಸ್ಟೋರಿ ಪ್ಲೀಸ್ ರೆಫರ್ ಇಟ್ ಟು ಅದರ್ ಪ್ರೊಡ್ಯೂಸರ್ಸ್ ಸೊ ದಟ್ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ಅಗೇನ್ ಐ ಡೋಂಟ್ ಹ್ಯಾವ್ ಟು ಗೋ ವೆಯ್ಟ್ ಇನ್ ಸಮ್ ಪ್ರೊಡ್ಯೂಸರ್ಸ್ ಆಫೀಸ್ ಫಾರ್ ಸೋ ಮೆನಿ ಡೇಸ್. ಅದು ಪ್ಲೀಸ್ ರೆಫರ್ ಇಟ್ ಅಂತ ಐ ಅಪ್ರೋಚ್ಡ್. ಆ್ಯಂಡ್ ಇವರು ನಾನು ಕೇಳ್ತೀನಿ, ನನಗೆ ಇಷ್ಟ ಆದರೆ ಮಾತ್ರ ಐ ವಿಲ್ ರೆಫರ್ ಇಟ್ ಅಂತ ಇವ್ರ ಪಾಯಿಂಟ್ ಆಫ್ ವ್ಯೂ. ಐ ಲೈಕ್ ಓಕೆ ದಟ್ಸ್ ಫೇರ್ ಎನಫ್ ಮೇಡಮ್, ಐ ವಿಲ್ ಅಪ್ರೋಚ್ ಯು, ಐ ವಿಲ್ ನರೇಟ್ ಇಟ್ ಯು ಅಂತ ಹೇಳ್ಬಿಟ್ಟು ಇವ್ರಿಗೆ ನರೇಟ್ ಮಾಡಿದಾಗ ಇವ್ರ ಕತೆ ಕೇಳಿದ್ರು. ಆಮೇಲೆ 1 ವೀಕ್ ಆದಮೇಲೆ ನನಗೆ ಫೋನ್ ಬಂತು, ಲೈಕ್ ನೀವು ಯಾರಾದರೂ ಬೇರೆಯವ್ರಿಗೆ ಕತೆ ನರೇಟ್ ಮಾಡಿದ್ದೀರಾ ಅಂತ. ನಾನು ಇಲ್ಲ ಮೇಡಮ್ ಮಾಡಿಲ್ಲ ಅಂದರೆ, ದೆನ್ ಹೋಲ್ಡ್ ಇಟ್, ಐ ಆಮ್ ಜಸ್ಟ್ ಥಿಂಕಿಂಗ್ ಅಬೌಟ್ ದ ಸ್ಟೋರಿ. ಐ ವಿಲ್ ಕಾಲ್ ಯು ಒನ್ ಡೇ, ನೀವು ನಮ್ಮ ಪಪ್ಪಾಗೆ ಶಿವಣ್ಣಗೆ ನರೇಟ್ ಮಾಡಬೇಕು ಅಂತ ಹೇಳಿದ್ರು. ದೆನ್ ಆಲ್ಮೋಸ್ಟ್ 1.5 month ಲೇಟು ಫೋನ್ ಬಂತು. ದಟ್ ವೆರಿ ರ್ಯಾಂಡಮ್ ಲೇಟ್ ನೈಟ್ ಕಾಲ್, 8 o'clock ಶಿ ಕಾಲ್ಡ್ ಮೀ ಆ್ಯಂಡ್ ಶಿ ಇಸ್ ಲೈಕ್, ನಾಳೆ ನೀವು ರೆಡಿ ಇದ್ದೀರಾ ಶಿವಣ್ಣ ಕತೆ ಕೇಳ್ತಾರಂತೆ. ಐ ವಾಸ್ ಲೈಕ್ ಎಸ್ ಮೇಡಮ್, ಎನಿ ಟೈಮ್ ರೆಡಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ಕೇಮ್ ಆ್ಯಂಡ್ ನರೇಟೆಡ್ ಸ್ಟೋರಿ ಟು ಶಿವಣ್ಣ. ಆ್ಯಂಡ್ ಇಟ್ ವಾಸ್ ಲೈಕ್ ಆಫ್ಟರ್ ನರೇಷನ್ ಮ್ಯಾಕ್ಸಿಮಮ್ ಒಂದು 5 minutes ಅಷ್ಟೇ. ಹೆಂಗಿತ್ತು ಅದು? ವೈವಾ ಸೆಷನ್ ಥರ ಏನಾರು ಇತ್ತಾ? ಫುಲ್ಲು ಭಯದಲ್ಲಿ? ನಾನು ಫುಲ್ ಪ್ರಿಪೇರ್ ಆಗಿದ್ದೆ. ನಾವು ಇಂಟರ್ವ್ಯೂಗೆ ಹೆಂಗೆ ಪ್ರಿಪೇರ್ ಆಗ್ತೀವಿ, ಸೊ ಯು ಆರ್ ಅನ್ ಇಂಜಿನಿಯರ್, ಐ ಆಮ್ ಅನ್ ಇಂಜಿನಿಯರ್ ಟು. ಸೊ ನಾವು ವೈವಾಗ ಹೆಂಗೆ ಅಂದರೆ ಫಸ್ಟ್ ಸರ್ ಮೈ ನೇಮ್ ಇಸ್ ವಂಶಿ ಕೃಷ್ಣ, ಐ ಸ್ಟಡಿಡ್ ದೇರ್, ದಿಸ್ ಇಸ್ ಮೈ ಇದು ರೆಸ್ಯೂಮೆ, ನಾನೆಲ್ಲ ಪ್ರೆಪ್ ಆಗಿ ಬಂದಿದ್ದೆ. ಆ್ಯಂಡ್
ಶಿವಣ್ಣ ವಾಸ್ ಸೋ ಸಿಂಪಲ್, ಇಟ್ ಜಸ್ಟ್ ಕೇಮ್ ಕೂತ್ಕೊಂಡು ಇದೇ ಸ್ಪೇಸಲ್ಲಿ ಐ ನರೇಟೆಡ್ ದ ಸ್ಟೋರಿ ಟು ಹಿಮ್. ಕೂತಿದ್ದೆ, ಸ್ಟ್ರೈಟ್ ಅವೇ ಈ ಸೆಡ್ ಸ್ಟಾರ್ಟ್ ಮಾಡಿಮ್ಮ. ಅಯ್ಯೋ ಇಂಟ್ರೊಡಕ್ಷನ್ ಪಾರ್ಟಿ ಸ್ಕಿಪ್ ಆಗೋಯ್ತಲ್ಲ ಅಂತ ನನಗೆ. ದೆನ್ ಐ ಶೋಡ್ ದೆಮ್ ದ ರೆಫರೆನ್ಸ್, ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲ್ ನೋಡಿದ್ರೆ ಐ ಪ್ರಿಪೇರ್ಡ್ ಎ PPT ಎಲ್ಲ ಅವ್ರಿಗೆ PPT ಪ್ರೆಸೆಂಟ್ ಮಾಡಿಬಿಟ್ಟು, ಅಣ್ಣ ನಾನು ನರೇಟ್ ಮಾಡೋವಾಗ ಅಂದರೆ ಬೇಸಿಕಲಿ ಏನಾಗುತ್ತೆ ಅಂದರೆ ನಾವು ನರೇಟ್ ಮಾಡೋವಾಗ ನಿಮ್ಮ ಇಮ್ಯಾಜಿನೇಷನ್ನೇ ಬೇರೆ ಇರುತ್ತೆ, ನನ್ನ ಇಮ್ಯಾಜಿನೇಷನ್ನೇ ಬೇರೆ ಇರುತ್ತೆ. ನರೇಟ್ ಮಾಡೋವಾಗ ಅಲ್ಲಿ ಡಿಸ್ಕನೆಕ್ಟ್ ಆಗಿಬಿಡ್ತೀವಿ ಜನರಲ್ ನರೇಷನ್ ಪಾಯಿಂಟ್ ಆಫ್ ವ್ಯೂಲಿ. ಸೊ ನಾನು ಅವ್ರಿಗೆ ರೆಫರೆನ್ಸಸ್ ತೋರಿಸ್ದೆ, ದಿಸ್ ಇಸ್ ಹೌ ದ ಫೈರ್ಫ್ಲೈ ವರ್ಲ್ಡ್ ಗೋನಬಿ, ಈ ಥರ ಇರುತ್ತೆ. ನಾನು ಏನು ಕತೆ ಹೇಳಿದ್ರೂ ಪ್ಲೀಸ್ ಈ ಬೌಂಡ್ರಿಯಲ್ಲಿ ಇಮ್ಯಾಜಿನೇಷನ್ ಮಾಡಿ ಸ್ವಲ್ಪ ರಿಲೇಟ್ ಆಗುತ್ತೆ ಅಂತ ಐ ಶೋಡ್ ದೆಮ್ ದ ರೆಫರೆನ್ಸಸ್ ಎವ್ರಿಥಿಂಗ್. ಅದಾದಮೇಲೆ ಕತೆ ನರೇಟ್ ಸ್ಟಾರ್ಟ್ ಮಾಡಿದ್ದು. ನನ್ನ ಲೈಫಲ್ಲಿ ಯಾವುದೂ ಇಂಟರ್ವ್ಯೂ ಕೊಟ್ಟಿಲ್ಲ, ಅದೇ ಫಸ್ಟ್ ಇಂಟರ್ವ್ಯೂ ಆ್ಯಂಡ್ ಮೈ ಫಸ್ಟ್ ಎಸ್ ಫ್ರಮ್ ಶಿವಣ್ಣ. ಎಷ್ಟು ತೊಗೊಂಡ್ರು ಶಿವಣ್ಣ ಕೇಳಿ ಎಸ್ ಅಂತ ಹೇಳಕ್ಕೆ? ಐ ಥಿಂಕ್ 5 minutes. ಐ ನರೇಟೆಡ್ 1 hour. 1 hour ನಾನು ಹೇಳಿದ್ದೆ 1 hour ಅಲ್ಲಿ ಮಾಡಿ ಅಂತ. ಬಿಕಾಸ್ ನಾನು ಇವ್ರಿಗೆ 2 hour ನರೇಟ್ ಮಾಡಿದ್ದೆ. ಇವರು ಅಷ್ಟೆಲ್ಲ ಟೈಮ್ ಕೊಡೋದಿಲ್ಲ, ಮ್ಯಾಕ್ಸಿಮಮ್ 30-45 minutes ಅಂತ ಹೇಳಿದ್ರು. ಬಟ್ ಇಟ್ ವೆಂಟ್ ಟು 1 hour. ಅದಾದಮೇಲೆ ಇಟ್ ಟುಕ್ ಲೈಕ್ 5 minutes ಟು ಸೇ ಎಸ್. ನೈಸ್. ಸೊ ದಟ್ಸ್ ಹೌ ಇಟ್ ಹ್ಯಾಪೆಂಡ್. ಆ್ಯಂಡ್ ಒಂದು ಖುಷಿ ವಿಷಯ ಏನಂದರೆ ಅವ್ರು ಹೇಳಬೇಕಾದ್ರೆ ಮೆನ್ಷನ್ ಮಾಡಿದ್ರು ಅಂದರೆ ವೆಬ್ ಸೀರೀಸ್ಗಳನ್ನ ನೋಡ್ತಿದ್ರಿ ಆ್ಯಂಡ್ 3 ವೆಬ್ ಸೀರೀಸ್ನ ಕೂಡ ಮಾಡಿದ್ರಿ ಅಂತ. ದಟ್ಸ್ ಎ ವೆರಿ ಗುಡ್ ಥಿಂಗ್. ಅಂದರೆ ಪ್ರಾಬಬ್ಲಿ ಕಂಪೇರ್ ಟು ಆಲ್ ಅದರ್ ಇಂಡಸ್ಟ್ರೀಸ್ ಕನ್ನಡದಲ್ಲಿ ವೆಬ್ ಸೀರೀಸ್ಗಳ ಕೊರತೆ ತುಂಬ ಇದೆ. ಆಮೇಲೆ ಅದಕ್ಕೆ ಸಿಗ್ತಿರೋ ಎಕ್ಸ್ಪೋಜರು ಇಲ್ಲ. ಪ್ರಾಬಬ್ಲಿ ಎಲ್ಲ ಬಿಗ್ ಸ್ಕ್ರೀನಿಗೆ ಮಾಡೋದನ್ನ ಬಿಟ್ಟು ಸ್ಮಾಲ್ ಸ್ಕ್ರೀನ್ ಇಷ್ಟೊಂದು ಗ್ರೋ ಆಗ್ತಿದೆ. ಆ್ಯಂಡ್ ವೆಬ್ ಸೀರೀಸ್ಗಳು ಇವಾಗ ಒಂದು 5 ವೆಬ್ ಸೀರೀಸ್ ಹೇಳಪ್ಪ ಅಂದರೆ ಹೇಳೋದಕ್ಕೆ ಇಲ್ವೇ ಇಲ್ಲ. ಪ್ರಾಬಬ್ಲಿ ಇದ್ರೂ ಅದು ಬಾಯಿಗೆ ಬರೋಲ್ಲ. ಹಾರ್ಡ್ಲಿ ವಿ ಕ್ಯಾನ್ ಸೇ 1 or 2. ಬಟ್ ಬೇರೆ ಇಂಡಸ್ಟ್ರೀಸ್ ಎಲ್ಲ ನೋಡ್ಕೊಂಡು ಹೋದರೆ ವೆಬ್ ಸೀರೀಸಲ್ಲೇ ದೇ ಆರ್ ಮೇಕಿಂಗ್ ಹ್ಯೂಜ್ ನೇಮ್ಸ್. ಸಿಕ್ಕಾಬಟ್ಟೆ ಮುಂದುವರೆದಿದ್ದಾರೆ ಆ್ಯಂಡ್ ಕನ್ನಡಕ್ಕೆ ಡಬ್ಬಾಗೆಲ್ಲ ಬರ್ತಿದೆ. ವಿ ಆರ್ ಆಲ್ಸೋ ಎಂಜಾಯಿಂಗ್ ಇಟ್. ಆ ಥಾಟ್ ಚೆನ್ನಾಗಿದೆ. ಅಂದರೆ ವೆಬ್ ಸೀರೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಬಿಕಾಸ್ ಅಲ್ಲಿ ತುಂಬ ಸ್ಪೇಸ್ ಇದೆ, ವಾಯ್ಡ್ ಸ್ಪೇಸ್ ಇದೆ ಅದನ್ನು ಇದು ಮಾಡೋದು ಅಂತ. ಬಟ್ 3 ವೆಬ್ ಸೀರೀಸ್ಗಳನ್ನು ಪ್ರೊಡ್ಯೂಸ್ ಮಾಡಾದ್ಮೇಲೆ ರಿಯಾಲಿಟಿ ಏನನ್ನಿಸ್ತು ನಿಮಗೆ? ಅಂದರೆ ಇದಕ್ಕೆ ಒಳ್ಳೆ ಸ್ಪೇಸ್ ಇದೆ ಅಂತ ಅನ್ನಿಸ್ತಾ? ಆ್ಯಂಡ್ ಹೌ ಇಸ್ ದ ಫ್ಯೂಚರ್ ನಂಗೆ ಗೊತ್ತಿಲ್ಲ. ಅಂದರೆ ಟೈಮ್ ತೊಗೋತಾ ಇದೆ ಬಿಕಾಸ್ ಐ ಟ್ರೈಡ್. ನಾನು ಆಲ್ಮೋಸ್ಟ್ 4-5 years ಟ್ರೈ ಮಾಡಿದೆ ಅದನ್ನೇ. ನಾನು 3 ವೆಬ್ ಸೀರೀಸ್ ಪ್ರೊಡ್ಯೂಸ್ ಮಾಡಿ ನಾವು ಅದನ್ನು ಸೆಲ್ ಮಾಡೋಕ್ಕೆ ವಿ ಟುಕ್ ಅ ಲಾಟ್ ಆಫ್ ಟೈಮ್. ಅಂದರೆ ತುಂಬ ಟೈಮ್ ತೊಗೋತು. ಅಂದರೆ ಆಲ್ಮೋಸ್ಟ್ ಎಂತ್ ಮೊಮೆಂಟಲ್ಲಿ ಅವ್ರು ಆಲ್ಮೋಸ್ಟ್ ಪಿಕ್ ಮಾಡಿ ಡ್ರಾಪ್ ಮಾಡ್ತಾಯಿದ್ರು ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್, ಬಿಕಾಸ್ ಆಫ್ ಕನ್ನಡ. ದಟ್ ವಾಸ್ ದ ಮೇನ್. ಅದು ಕನ್ಸಂಪ್ಷನ್ ಇಲ್ಲ ಅವ್ರು ಏನೋ ಒಂದು ಎಕ್ಸ್ಕ್ಯೂಸಸ್ ಹೇಳಿ ದೇ ಯೂಸ್ ಟು ಡ್ರಾಪ್ ಇಟ್. ಬಟ್ ಆ್ಯಂಡ್ ಇನ್ಫ್ಯಾಕ್ಟ್ ನಂದು ಫಸ್ಟ್ ಒನ್ ನಾನು ರಿಲೀಸ್ ಮಾಡಿದ್ದು ಹನಿಮೂನ್ ಅಂತ ವೆಬ್ ಸೀರೀಸ್. ನಾನು ಆ್ಯಕ್ಚುಲಿ ತೆಲುಗಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಿದೆ. ಐ ಥಿಂಕ್ ಎಸ್ ಇಟ್ ಕೇಮ್ ಆನ್ ಆಹಾ. ಆ್ಯಂಡ್ ಬಿಕಾಸ್ ಕನ್ನಡದಲ್ಲಿ ಯಾರೂ ತೊಗೋತಾ ಇರಲಿಲ್ಲ. ಸೊ ಅಂದರೆ ಬಿಸ್ನೆಸ್ ಹ್ಯಾಸ್ ಟು ಗೋ ಆನ್. ಸೊ ನಾನು ಇದು ತೆಲುಗಲ್ಲಿ ರಿಲೀಸ್ ಮಾಡಿ ಆ್ಯಂಡ್ ಐ ಥಿಂಕ್ ಇನ್ನೊಂದು 1 ವರ್ಷ ಆದಮೇಲೆ ಇನ್ನೂ 3 ಕನ್ನಡಲ್ಲಿ ರಿಲೀಸ್ ಆಯಿತು. ಸೊ ಐ ಡೋಂಟ್ ನೋ ಅದು ಸ್ಪೇಸ್ ಅವರು ಕೊಡ್ತಾ ಇಲ್ವೋ, ಬಿಕಾಸ್ ಕಂಟೆಂಟ್ ನಮ್ಮಲ್ಲಿದೆ. ಬಿಕಾಸ್ ನಾನು ಪ್ರೊಡ್ಯೂಸ್ ಮಾಡಿರೋ 3 ವೆಬ್ ಸೀರೀಸು ದೇ ವೆರಿ ನೈಸ್, ದೇ ವೆರಿ ಅರ್ಬನ್ ಸ್ಟೋರೀಸ್. ಅಂದರೆ ದೇ ನಾಟ್ ಲೆಸ್ಸರ್ ದೆನ್ ಎನಿ ಅದರ್ ಲ್ಯಾಂಗ್ವೇಜ್ ವೆಬ್ ಸೀರೀಸ್. ಅಂದರೆ ಒಳ್ಳೆ ಕಾಂಟೆಂಟ್ ಇತ್ತು. ಬಟ್ ಕನ್ನಡ ಅಂತ ಹೇಳಿದ ತಕ್ಷಣ ದೇ ಯೂಸ್ ಟು ಶಟ್ ದ ಡೋರ್ಸ್. ಸೊ ನಾನು ಟ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ರಿಯಾಲಿಟಿ ಚೆಕ್ ಆದಮೇಲೆ ಐ ಥಾಟ್ ಓಕೆ, ನಾನು ಒನ್ ಟೈಪ್ ಆಫ್ ಸ್ಟೋರೀಸ್ ಹೇಳಬೇಕಂದ್ರೆ ಫಾರ್ ನೌ ಸಿನಿಮಾ ಇಸ್ ಮೈ ವೇ ಟು ಡೂ ಇಟ್ ಅಂತ ಐ ಡಿಸೈಡೆಡ್ ಟು ಡೂ ಇಟ್ ಅಷ್ಟೇ. ಸೊ ಪ್ರಾಬಬ್ಲಿ ಮತ್ತೆ ವೆಬ್ ಸೀರೀಸ್ ಟ್ರ್ಯಾಕ್ಗೆ ಮತ್ತೆ ಬರ್ತೀರಾ? ಪ್ರೊಡ್ಯೂಸಸ್ ಮಾಡ್ತೀರಾ ಇಲ್ಲಾಂದ್ರೆ ಇಲ್ಲ ಫಿಲ್ಮ್ಸ್? ನೋ, ಅಂದರೆ ಸಿನಿಮಾನು ಮಾಡಬೇಕಂತ ಇದೆ. ಬಟ್ ವೆಬ್ ಸೀರೀಸ್ಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ಡೂ ಇಟ್. ಆ್ಯಂಡ್ ಮೇಡಮ್ ಅವ್ರಿಗೆ ನಾಟ್ ಶಿ ವಾಂಟ್ಸ್ ಟು ಟೆಲ್ ಸ್ಟೋರೀಸ್ ಅಷ್ಟೇ. ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ಎ ಲಾಟ್ ಥ್ರೂ ಔಟ್ ದ ಪ್ರೊಸೆಸಲ್ಲಿ. ಶಿ ಈಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ವೆಬ್ ಸೀರೀಸಸ್, ಫಿಲಿಮ್ಸ್, even the short films she is ready to produce for the newcomers, like because our plan is andre I have the facility, I have the camera, lights, whatever, I have the unit. If the good scripts bandre, definitely she is open to tell good stories. Yeah, andre medium yaudadru irbodu, we have to tell good stories anta intention. Even the writing part also ಅವರು ನೋಡ್ತಿದ್ದಾರೆ. Even if you are a good writer, a book, you want to do it. Wow, so much into art. ಸೊ ಮಚ್ ಇಂಟು ಆರ್ಟ್. ಬೇಸಿಕಲಿ ಅವ್ರ ಥಾಟ್ ಇರೋದೇ ಒಳ್ಳೆ ಕಥೆನ ಜನಕ್ಕೆ ಕೇಳಬೇಕು ಅಷ್ಟೇ. ಗುಡ್ ಟು ನೋ ಅಬೌಟ್ ಇಟ್. ಅಂದರೆ ಬಿಕಾಸ್ ಲೈಕ್ ಒನ್ಸ್ ವಿ ಆರ್ ಸೆಲ್ಫ್ ಸಫಿಷಿಯೆಂಟ್ ಎಲ್ಲ ಆದಮೇಲೆ ಮತ್ತೆ
ಇನ್ಯಾರಿಗಾದ್ರೂ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡೋದು ಇಟ್ಸ್ ತುಂಬ ಕಡಿಮೆ ಜನಕ್ಕೆ ಬರುತ್ತೆ. ಆ್ಯಂಡ್ ಆ ಪ್ರಿವಿಲೇಜಸ್ನ ಕೊಡೋದು ಇದೆಯಲ್ಲ, ದಟ್ ಈಸ್ ಎ ವೆರಿ ಹಂಬಲ್ ಥಿಂಗ್. ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್. ಅಂದರೆ ಸುಮಾರು ಜನ ನಾನು ಟ್ರೈಯಿಂಗ್ ಅಷ್ಟೇ. ಯಾ, ಆ್ಯಂಡ್ ಪ್ರಾಬ್ಲಿ ಇದೆಲ್ಲದರಿಂದ ಸ್ಪೇಸು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗ್ಬೋದು ಮುಂದೆ ಒಂದಿನ. ಆ್ಯಂಡ್ ನೀವು ಫಿಲಮ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದ್ರಿಂದ ಪ್ರೊಡಕ್ಷನ್ ಹೌಸ್ ಮುಂಚೆಯಿಂದನೂ ಇದೆ. ಆ್ಯಂಡ್ ನಿಮ್ಮ ಜನ್ರೇಷನ್ ಅಂದರೆ ಫ್ಯಾಮಿಲಿ ಟ್ರೀನಲ್ಲಿ ಎಲ್ಲರೂ ಅದನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಯು ವಿಲ್ ಬಿ ನೋಯಿಂಗ್ ಇಟ್. ಅಂದರೆ ಓಕೆ, ಇದನ್ನ ಯಾವ ಥರ ಎಕನಾಮಿಕ್ಸ್ ಹೆಂಗೆ ವರ್ಕ್ ಆಗ್ತಿದೆ, ಏನು ಮಾಡ್ತಿದ್ದಾರೆ ಏನು ಅಂತ. ಸೊ ನೀವು ಸೋಲೋ ಪ್ರೊಡ್ಯೂಸರ್ ಆಗಿ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಂದ್ಕೊಂಡಾಗ ವಾಟ್ ಈಸ್ ದ ಪ್ರೋಟೋಕಾಲ್? ಇಲ್ಲ ಈ ಥರದ ಸಿನಿಮಾಗಳನ್ನ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಒಂದು. ಆ್ಯಂಡ್ ಈ ಥರ ಮಾಡಿದ್ರೆ ಎಕನಾಮಿಕ್ಸ್ ನಾನು ಈ ಥರದ್ದು ವರ್ಕೌಟ್ ಮಾಡ್ಬೋದು ಅನ್ನೋ ನಾಲೆಡ್ಜು, ಅದನ್ನು ಸ್ವಲ್ಪ ಬ್ರೀಫ್ ಮಾಡ್ಬೋದು. ಅಂದರೆ ಹೆಂಗೆ ಸ್ಟಾರ್ಟ್ ಆಯಿತು ಅಂತಾನ. ಸೊ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು, ಐ ಸ್ಟಾರ್ಟೆಡ್ ವಿತ್ ಅ ಟಿ ವಿ ಸೀರಿಯಲ್, ಮಾನಸ ಸರೋವರ ಅಂತ ಒಂದು ಟಿ ವಿ ಸೀರಿಯಲ್ನಿಂದ ಸ್ಟಾರ್ಟ್ ಮಾಡಿ 3 ವೆಬ್ ಸೀರೀಸ್ ಲೈಕ್ ಐ ಸೆಡ್. ಸೊ ಅದು ಆಲ್ಮೋಸ್ಟ್ ಬೇಸಿಕ್ಸಿಂದ ಕಲ್ತಂಗೆ ಆಯಿತು. ಸೊ ಅದು ಡೈರೆಕ್ಟ್ ಸಿನಿಮಾ, ಡೈರೆಕ್ಟ್ ಬಿಗ್ ಸ್ಟಾರ್ ಬೇಡ ಅಂತ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಿ, ಲೆಟ್ ಮೀ ಲರ್ನ್ ಟೆಲಿವಿಷನಿಂದ ಬಂದು ವೆಬ್ ಸೀರೀಸ್ ಏನೋ ಒಂದು ಹೊಸ ಪ್ರಯತ್ನ ಇತ್ತು, ಬಟ್ ಅದು ನಡೀತಾ ಇದೆ. ಬಟ್ ಪ್ರಾಕ್ಟಿಕಲ್ ನಾಲೆಜ್ಗಿಂತ ನಥಿಂಗ್ ಎಲ್ಸ್ ಇಸ್ ಬೆಟರ್. ಸೊ ಐ ಥಿಂಕ್ ಐ ಲರ್ನ್ಡ್ ಇನ್ ದ ಪ್ರಾಸೆಸ್. ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್. ಐ ಆಮ್ ಸ್ಟಿಲ್ ಲರ್ನಿಂಗ್. ಓಕೆ. ಆ್ಯಂಡ್ ಮೊದಲನೇ ಸಿನಿಮಾದಲ್ಲಿ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಜವಾಬ್ದಾರಿ, ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಎರಡನ್ನೂ ಕಾನ್ಸಂಟ್ರೇಟ್ ಮಾಡೋದು. ಆ್ಯಂಡ್ ಟ್ರೈಲರ್ ನೋಡಿದೆ, ಇಟ್ಸ್ ಫ್ಯಾಬುಲಸ್. ಸೊ ಪ್ರಾಬ್ಲಿ ಅಷ್ಟು ಹ್ಯಾಂಡಲ್ ಮಾಡಿ ಅದನ್ನು ಔಟ್ಪುಟ್ ತೆಗೆಯೋದು ಟಿಲ್ ದ ಎಂಡ್ ಆಫ್ ದ ಡೇ, ಐ ಮೀನ್ ಎಂಡ್ ಆಫ್ ದ ಮೂವಿ ಅದು ಬಂದು ರಿಲೀಸ್ ಆಗೋವರೆಗೂ ಆ್ಯಸ್ ಎ ಡೈರೆಕ್ಟರ್ ತುಂಬಾ ಕೆಲಸ ಕೂಡ ಇರುತ್ತೆ. ಸೊ ಈ ಕಾಲ್ ಯಾಕೆ ಪರ್ಟಿಕ್ಯುಲರ್ಲಿ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ಎರಡನ್ನೂ ಮಾಡಬೇಕು ಅನ್ನೋದು? ಆ್ಯಂಡ್ ಆ ಜರ್ನಿನಲ್ಲಿ ಯಾವಾಗಾದರೂ ಒಂದ್ಸಲಿ ಇಲ್ಲ ಒಂದು ಜವಾಬ್ದಾರಿ ತೊಗೋಬೇಕಿತ್ತು, ಜಾಸ್ತಿ ಆಯಿತು ಅಂತ ಏನಾದ್ರು ಅನ್ನಿಸ್ತಾನೆ? ಆ್ಯಕ್ಚುಲಿ ಡೈರೆಕ್ಟರ್ ಆಗಬೇಕು ಅಂತಲೇ ಆ್ಯಕ್ಟಿಂಗ್ ವಾಸ್ ಸಮಥಿಂಗ್ ಟು ಬಿ ಇನ್ ಫಿಲಿಮ್ಸ್. ಸೆಟ್ಟಲ್ಲಿ ಇರಬೇಕಾಗಿತ್ತು. ಎಲ್ಲ ಫಿಲಿಮಲ್ಲೂ ಐಡಿಯಾಗಿ ವರ್ಕ್ ಮಾಡೋಕ್ಕಾಗೋದಿಲ್ಲ. ಸೆಟ್ಟಲ್ಲಿ ಯಾವುದೋ ಒಂದು ಸಿನಿಮಾದಲ್ಲಿ ಹೋಗಿ ವಿ ಕ್ಯಾನ್ ಲರ್ನ್ ಸಮಥಿಂಗ್. ನಾನು ಯುವರತ್ನಲ್ಲೂ ಆ್ಯಸ್ ಹಿಂದೆ ಸ್ಟೂಡೆಂಟ್ಸಲ್ಲಿ ಒಬ್ಬ ಸ್ಟೂಡೆಂಟಾಗಿ ನಿಂತಿದ್ದೆ, ಜಸ್ಟ್ ಟು ಸಿ ದಟ್ ಫೈಟ್ಸ್ ಹೆಂಗೆ ಮಾಡ್ತಾರೆ ಅಂತ. ಇಟ್ ವಾಸ್ ಲರ್ನಿಂಗ್ ಪ್ರೋಸೆಸ್. ಅವತಾರ ಪುರುಷ ಅಲ್ಲಿ ಐ ವಿಲ್ ಜಸ್ಟ್ ಕಮ್ ಹಿಂಗೆ ಬಂದು ಹಿಂಗೆ ಹೋಗ್ಬಿಡ್ತೀನಿ ನಾನು, ಜಸ್ಟ್ ಟು ಸಿ ವಿಲಿಯಮ್ ಡೇವಿಡ್ ಅವ್ರು ಹೆಂಗೆ ಸಿನಿಮಾಟೋಗ್ರಫಿ ಮಾಡ್ತಾರೆ, ಯಾವ್ದು ಲೈಟ್. ಇಟ್ ವಾಸ್ ಎ ಪ್ಯೂರ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿತ್ತು. ಆ್ಯಂಡ್ ಆ್ಯಕ್ಟಿಂಗ್ ಹಂಗೆ ಜಾಯ್ನ್ ಆಗಿತ್ತು. ಆ್ಯಂಡ್ ಈ ಸಿನಿಮಾಗೆ ಡೈರೆಕ್ಟರ್ ಆ್ಯಕ್ಟರ್ ಪಾಯಿಂಟ್ ಬಂದಾಗ ಈ ಸಿನಿಮಾದಲ್ಲಿ ಮಿಡ್-20s ಇರೋ ಕ್ಯಾರೆಕ್ಟರ್ ಬೇಕಾಗಿತ್ತು. ಆ್ಯಂಡ್ ಈ ಸಿನಿಮಾಗೆ ಫ್ರೆಶ್ ಫೇಸೇ ಬೇಕಾಗಿತ್ತು. ನಮಗೆ ನೋನ್ ಫೇಸಸ್ಸಲ್ಲಿ ಕೂಡ ನಾವು ಪಿಕ್ ಮಾಡಿ ಒಂದು ಥಾಟ್ ಪ್ರೋಸೆಸ್ ಆಗಿತ್ತು. ಬಟ್ ಈ ಫ್ರೆಶ್ ಇದ್ರೇ ಇಟ್ ವಿಲ್ ಇಂಪ್ಯಾಕ್ಟ್ ಮೋರ್ ಅನ್ನೋ ಥಾಟ್ ಮೇಲೇ ಒಂದಷ್ಟು ಆಪ್ಷನ್ಸ್ನ ನೋಡಿ ಎಲ್ಲ ಮಾಡಿದ್ಮೇಲೆ ಒಂದು ಪಾಯಿಂಟಲ್ಲಿ ನಾನು ಯಾಕೆ ಮಾಡಬಾರ್ದು ಅನ್ನೋದು ಒಂದು ಥಾಟ್ ಬಂತು. ಅದು ಇವ್ರಿಗೆ ಶೇರ್ ಮಾಡಿದೆ. ಆ್ಯಂಡ್ ಇವ್ರು ಇಮಿಡಿಯೇಟಾಗಿ ಇಷ್ಟಪಟ್ಟರು. ಡೈರೆಕ್ಟರ್ ಆ್ಯಕ್ಟರ್ ಅಂತ ಬಂದಾಗ ಇವರು ಆ ಏಜ್ ಗ್ಯಾಪಲ್ಲಿ ನಮ್ಗೆ ಒಬ್ರು ಬೇಕಾಗಿತ್ತು, ಫ್ರೆಶ್ ಫೇಸ್ ಬೇಕಾಗಿತ್ತು. ಆ್ಯಂಡ್ ಆ ಟೈಮಲ್ಲಿ ಹುಡುಕಿ ಎಲ್ಲ ನೋಡಿದ್ರು ನಮ್ಗೆ ಯಾರೂ ಸಿಗಲಿಲ್ಲ. ಆ್ಯಂಡ್ ಆ ಪಾಯಿಂಟಲ್ಲಿ ಓಕೆ, ಸಿನ್ಸ್ ಇಟ್ಸ್ ಎ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ, ನಾನೇ ಬರ್ದಿರೋದ್ರಿಂದ ಐ ನೋ ಲೈಕ್ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಏನು ಅಂತ ನಂಗೆ ಐಡಿಯಾಸ್ ಇತ್ತು. ಆ್ಯಂಡ್ ಪ್ರೀವಿಯಸ್ ನಾನು ಶಾರ್ಟ್ ಫಿಲ್ಮ್ಸಲ್ಲೆಲ್ಲ ನಾನೇ ಆ್ಯಕ್ಟ್ ಮಾಡಿರೋದಿತ್ತು. ಸೊ ಇವ್ರು ಅದೆಲ್ಲ ನೋಡಿ, ಆ್ಯಂಡ್ ಮೇಡಮ್ ಅವ್ರು ಪೆಂಟಗಾನು ನೋಡಿದ್ರು ಸಿನಿಮಾ. ಸೊ ಅವ್ರಿಗೆ ಇಷ್ಟ ಆಗಿ ದೆನ್ ಎಸ್ ನೀನು ಮಾಡ್ಬೋದು, ಯು ಕ್ಯಾನ್. ಬಟ್ ಅವ್ರು ಒಂದೇ ಹೇಳಿದ್ದು 2 roles ಮಾಡ್ತಿದ್ದೆ, ಇಸ್ ಇಟ್ ಓಕೆ ಫಾರ್ ಯು ಅಂತ. ಆಸ್ ಲೈಕ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ಇನ್ ಮೈ ಲೈಫ್ ಸಿಕ್ಕಿದಾಗ ಅಷ್ಟು ಮಾತ್ರ ಎಫರ್ಟ್ಸ್ ಹಾಕಿ ಮಾಡಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಐ ಟುಕ್ ಅಪ್ ದಿಸ್ ಆ್ಯಸ್ ಎ ಚಾಲೆಂಜ್ ಆ್ಯಂಡ್ ಐ ಡಿಡ್ ಇಟ್. ಆ್ಯಂಡ್ ಫುಲ್ ಸಪೋರ್ಟ್ ಟು ಮೈ ಟೀಮ್, ಮೈ ಡೈರೆಕ್ಷನ್ ಟೀಮ್, ಮೈ ಟೆಕ್ನಿಕಲ್ ಟೀಮ್, ಎವ್ರಿ ಒನ್. ಅನಿಸ್ತು ಡೈರೆಕ್ಷನ್ ಆ್ಯಕ್ಟಿಂಗ್ ಕಷ್ಟ ಯಾವಾಗ ಅನಿಸ್ತು ಅಂದರೆ, ಟೇಕ್ ಓಕೆ ಆದಮೇಲೆ ಬಂದು ಮಾನಿಟ್ರಲ್ಲಿ ನೋಡಿದ್ದೆ, ಈ ಟೇಕ್ ಓಕೆ, ನೆಕ್ಸ್ಟ್ ಟೇಕ್ ಹೋಗೋಣ ಅನ್ನೋದಿದೆ ಅಲ್ಲ. ಬೇಸಿಕಲಿ ನಮ್ಮ ಪರ್ಫಾರ್ಮೆನ್ಸ್, ಇವಾಗ ನಮ್ಮ ಫೋಟೋ ನಾವೇ ನೋಡಿದ್ರೆ ನಮ್ಗೆ ಇಷ್ಟ ಆಗೋದಿಲ್ಲ. ನಮ್ಮ ಪರ್ಫಾರ್ಮೆನ್ಸ್ ನೋಡು, ವಾವ್ ವಾಟ್ ಎ ಪರ್ಫಾರ್ಮೆನ್ಸ್, ವಿಲ್ ಗೋ ಟು ನೆಕ್ಸ್ಟ್ ಟೇಕ್. ಆ ಟೈಮಲ್ಲಿ ಅನ್ನಿಸ್ತು ಅಯ್ಯಯ್ಯೋ ನನ್ನನ್ನು ನಾನೇ ಹೊಗಳ್ಕೊಂತೀನಿ. ಅದೊಂದು ಬಿಟ್ಟರೆ ದಿಸ್ ವಾಸ್ ವೆರಿ ಕಂಫರ್ಟಬಲ್ ನನಗೆ. ಆ್ಯಂಡ್ ಮೋರ್ ಓವರ್ ಪ್ರೊಡಕ್ಷನ್ ಸೈಡಿಂದ, ಮೈ ಟೆಕ್ನಿಕಲ್ ಟೀಮ್ ಕಡೆಯಿಂದ ಲೈಕ್ ಫುಲ್ ಸಪೋರ್ಟ್. ನಾನು ಸೆಟ್ಟಿಗೆ ಆ್ಯಸ್ ಎ ಡೈರೆಕ್ಟರ್ಗಿಂತ ಆ್ಯಕ್ಟರಾಗೇ ಹೋಗ್ತಿದ್ದೆ ನಾನು. ಬಿಕಾಸ್ ಸೆಟ್ಟಿಗೆ ಹೋಗೋಕ್ಕೆ ಮುಂಚೆನೇ 2 days ಬಿಫೋರ್ ವಿ ಯೂಸ್ ಟು ಡೂ ರಿಹರ್ಸಲ್ಸ್ ಇನ್ ದ ಸೆಟ್ ವಿತ್ ಕ್ಯಾಮ್ರಾಮ್ಯಾನ್, ಐ ಮೀನ್ ಮೈ DOP, ಎವ್ರಿ ಒನ್. ಸೊ ದಟ್ ಈ ಶಾಟ್ ಇಷ್ಟೇ ತೆಗಿಬೇಕು, ಈ ಶಾಟ್ ಇಷ್ಟೇ ತೆಗಿಬೇಕು. ಆನ್ ದ ಸೆಟ್ಟಿಗೆ ಹೋದಾಗ ಎಲ್ಲರಿಗೂ ಗೊತ್ತು ಏನು ಶೂಟ್ ಮಾಡ್ತಿದ್ದೀವಿ ಅಂತ. ಸೊ ನನ್ನ ಟೀಮ್ ವಾಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ಆ್ಯಂಡ್ ಐ ವಾಸ್ ಜಸ್ಟ್ ಲೈಕ್
ಆಸ್ ಅನ್ ಆ್ಯಕ್ಟರ್ ಹೋಗಿದ್ದೆ ಅಷ್ಟು ಕೂಲ್. ಸೊ ಟ್ರೈಲರ್ ನೋಡಿದೆ, ಟ್ರೈಲರಲ್ಲಿ ಸಿಕ್ಕಾಪಟ್ಟೆ ಪೇಯ್ನ್ ತೋರಿಸಿದ್ದಾರೆ. ಅಂದರೆ ಆ ಪೇಯ್ನ್ ಪ್ರೊಟಾಗನಿಸ್ಟ್ ತುಂಬ ಪೇಯ್ನಲ್ಲೇ ಇರ್ತಾನೆ, ಸುತ್ತ ಆರಾಮಾಗಿರುತ್ತೆ ಅನ್ನೋ ಥರ. ಸೊ ಸಿನಿಮಾ ಎಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಪೇಯ್ನ್ ತೋರಿಸಿದ್ರಾ? ಇಲ್ಲ ಅವ್ರು ಹೇಳ್ದಂಗೆ ತುಂಬ ವೆಲ್ ಪ್ರಿಪೇರ್ಡ್ ಆಗಿದ್ರು. ಅಂದರೆ ನರೇಷನ್ ಟೈಮಿಂದ ಅಂದರೆ ಸ್ಕ್ರಿಪ್ಟ್ ಬಂದ್ಬಿಟ್ಟು ನರೇಟ್ ಮಾಡಿದಾಗಿಂದ ಐ ಥಿಂಕ್ ದಟ್ಸ್ ವಾಟ್ ಐ ಲೈಕ್ಡ್. ಬಿಕಾಸ್ ಅವರು ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ಅಂದರೆ ಹಿ ಹ್ಯಾಡ್ ಫುಲ್ ಕ್ಲಾರಿಟಿ. ಅಂದರೆ ನಾನು ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಫಿಲ್ಮ್, ಇದು ಹಿಂಗೆ ಕಾಣುತ್ತೆ ಆ್ಯಂಡ್ ದೀಸ್ ಆರ್ ದ ಟೈಪ್ಸ್ ಆಫ್ ಟೆಕ್ನಿಷಿಯನ್ಸ್ ಐ ವಾಂಟ್. ಅಂದರೆ ನನಗೆ ಇದೇ ರಿಕ್ವೈರ್ಮೆಂಟ್ಸ್ ಇರೋದು ಅಂತ ತುಂಬ ಕ್ಲಾರಿಟಿ ಇತ್ತು. ಸೊ ನೋ. ಆ್ಯಂಡ್ ಆ್ಯಕ್ಟರ್ ಡೈರೆಕ್ಟರ್ ಎರಡೂ ಅವರೇ ಅಲ್ವಾ? ಸೊ ರೇಟ್ ಮಾಡೋದಾದರೆ ಯಾವ ಜಾಸ್ತಿ ರೇಟ್ ಮಾಡ್ತೀರಾ? ಫಾರ್ ಮಿ ನನಗೆ ಕೇಳಿದ್ರೆ ನಾನು ಐ ವೋಟ್ ಫಾರ್ ಡೈರೆಕ್ಷನ್. ಓಕೆ, ಡೈರೆಕ್ಟರ್. ಓಕೆ, ಪ್ರಾಬ್ಲಿ ಎಸ್. ಅಂದರೆ ನನಗೂ ಅಂದರೆ ಆ್ಯಕ್ಟಿಂಗು ಚೆನ್ನಾಗಿ ಬಂದಿದೆ ಟ್ರೈಲರಲ್ಲಿ, ಇಲ್ಲ ಅಂತ. ಥ್ಯಾಂಕ್ ಯು. ಸೊ ಇನ್ನೊಂದು ಥ್ಯಾಂಕ್ಸ್ ಪೆಂಡಿಂಗಲ್ಲಿ ಇಟ್ಕೊಳ್ಳಿ, ಹೇಳ್ತೀನಿ ಪೂರ್ತಿ. ಸೊ ಬಟ್ ಡೈರೆಕ್ಷನಲ್ ಸ್ಕಿಲ್ಸ್ ನೋಡಿದ್ರೆ ವಿತ್ ದ ಕಲರ್ಸ್ ಯು ಹ್ಯಾವ್ ಪ್ಲೇಡ್, ಅಥವಾ ಆಸ್ಪೆಕ್ಟ್ ರೇಷಿಯೋ, ಅಥವಾ ಪ್ರತಿಯೊಂದೂ ಮೆಟಫರಿಕಲಿ ಹೇಳಿರೋ ವಿಷಯಗಳು ಎಲ್ಲನೂ ಇಟ್ ಇಸ್ ಸೋ ಫ್ರೆಶ್. ಅಟ್ಲೀಸ್ಟ್ ನಮ್ಮ ಆಡಿಯನ್ಸ್ಗೆ ಅಥವಾ ನಾವು ನೋಡ್ತಿರೋ ಸಿನಿಮಾಗಳಿಗೆ, ಈಗ ಬರ್ತಿರೋ ನ್ಯೂ ಏಜ್ ಫಿಲಮ್ಸಲ್ಲಿ ಜನ್ಝಿ ಜನ್ರೇಷನ್ಗೆ ಟಾರ್ಗೆಟ್ ಮಾಡಿರೋ ಥರ ಇದೆ, ವಿಚ್ ಇಸ್ ವೆರಿ ಗುಡ್ ಥಿಂಗ್. ಸೊ ಅದು ಡೈರೆಕ್ಟರ್ ಆಗಿ ನಾನೆಲ್ಲೋ ಒಂದು ಕಡೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಕೊಡಬೇಕು ಅಂದರೆ ಐ ವಿಲ್ ಗಿವ್ ಫಾರ್ ಡೈರೆಕ್ಷನ್. ಥ್ಯಾಂಕ್ ಯು. ಅಂಡ್ ಯಾ ಪ್ಲೀಸ್. ಅಂದರೆ ದಟ್ಸ್ ವಾಟ್ ಐ ಥಿಂಕ್ ಅವರು ತುಂಬ ರಿಸರ್ಚ್ ಮಾಡಿ, ಈವನ್ ದ ಮೆಟಫಾರ್ಸ್ ಲೈಕ್ ಯು ಸೈಡ್, ಅವ್ರು ರಿಸರ್ಚ್ ಮಾಡಿ ಅದು ಸುಮ್ಮನೆ ಏನೋ ಡಿಫ್ರೆಂಟಾಗಿ ಮಾಡಬೇಕಂತ ಮಾಡಿಲ್ಲ, ಬಟ್ ಅದು ಸ್ಟೋರಿಗೆ ರಿಕ್ವೈರ್ಡ್ ಇತ್ತು. ಸೊ ಐ ಥಿಂಕ್ ಇಟ್ ವಿಲ್ ಮೇಕ್ ಸೆನ್ಸ್. ಅಂದರೆ ವೆನ್ ಮೂವಿ ನೋಡಿದಾಗ ಅರ್ಥ ಆಗುತ್ತೆ. ಓಕೆ, ಸ್ಟಾರ್ಟಿಂಗ್ ಕತೆ ಹೇಳಿದ್ರಿ ಶಿವಣ್ಣ ಅವ್ರಿಗೆ. ಸೊ ಅದಾದಮೇಲೆ ಈಗ ಫಿಲಮ್ ನೋಡಿದ್ರು ಅವರೇ ಫಸ್ಟ್ ಆಡಿಯನ್. ಶಿವಣ್ಣ ಮತ್ತು ಗೀತಾ ಮೇಡಮ್ ಇಬ್ಬರು ನೋಡಿದ್ರು. ಸೊ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಹೇಗಾಗಿದೆ ಅಂತ, ವಾಟ್ ವಾಸ್ ಹಿಸ್ ಫಸ್ಟ್ ರಿಯಾಕ್ಷನ್? ಹಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಆ್ಯಸ್ ಇನ್ ಅವರು ನರೇಟ್ ಮಾಡಿದ್ದು ಎಕ್ಸಾಕ್ಟ್ಲಿ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಬಂದಿದೆ. ಸೊ ಇಬ್ಬರು ತುಂಬ ಖುಷಿ ಆದರು, ದೇ ಲೈಕ್ಡ್ ಇಟ್. ಓಕೆ, ಆ್ಯಂಡ್ ಟ್ರೈಲರ್ ಕೊನೆಯಲ್ಲಿ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಬೇರೆ ಇಟ್ಟಿದ್ದೀರಾ. ಶಿವಣ್ಣವ್ರ ಕಾಂಬೋ ಏನಾದ್ರು ಮಾಡಿದಾರೆ ಸಿನಿಮಾದಲ್ಲಿ? ವೆರಿ ಕ್ಯೂಟ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಕ್ಯೂಟ್ ಸ್ಮಾಲ್ ರೋಲ್. ಸ್ಕ್ರೀನ್ ಟೈಮ್ ಇದು ಗೆಸ್ಟ್ ರೋಲ್ ಅಂದರೆ ನೋ ಅಲ್ವಾ, ಇಟ್ಸ್ ಅ ವೆರಿ ಕ್ಯೂಟ್ ರೋಲ್ ಯಸ್ ಪ್ಲೇಡ್. ಆ್ಯಂಡ್ ಅವ್ರ ಪ್ರೆಸೆನ್ಸೇ ಬೇರೆ ಥರ ಇದೆ. ಆ ಪ್ರೆಸೆನ್ಸ್ ಒಂಥರ ಫುಲ್ಲು ಆ ಕೂಲ್ ಲುಕ್ಕಲ್ಲಿ ಒಂಥರ ಮೋರ್ ನಮ್ಮ ಫೈರ್ಫ್ಲೈ ವರ್ಲ್ಡ್ ಥೀಮಲ್ಲಿ ಇದ್ದಾರೆ ಅವರು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಮಾಸ್ ಆಗಿ ನಾವು ತೋರಿಸ್ತಿಲ್ಲ ಶಿವಣ್ಣ, ಕ್ಯೂಟ್ ಆಗಿ ಸ್ವಲ್ಪ ಕ್ಲಾಸ್ ಆಗಿ ತೋರಿಸ್ತೀವಿ. ಟೆಲಿಂಗ್ ನಾವು ಇವಾಗಲೇ ಹೇಳ್ತಾ ಇದ್ದೀವಿ. ಆಮೇಲೆ ಅಣ್ಣ ಫ್ಯಾನ್ಸಿ ನಾನೇನು ಮಾಡಲಿ. ಅಣ್ಣನ ಕೈಯಲ್ಲಿ ಲಾಂಗ್ ಕೊಡ್ತಿದ್ದು, ಇವರು ಪಿಜ್ಜಾ ಪ್ಯಾಕೆಟ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಬರೆದಾಗ ಆ ಕ್ಯಾರೆಕ್ಟರ್ ಇಟ್ಸ್ ವೆರಿ ಕ್ಯೂಟ್, ಬಟ್ ದರ್ ಇಸ್ ಎ ಲಾಜಿಕ್ ಒಬ್ಬ ಬರೋದಕ್ಕೆ. ಆ್ಯಂಡ್ ಆ ಪಿಜ್ಜಾ ಬಾಯ್ನ ನೆನ್ಪಿಟ್ಕೊಬೇಕು ಜನ, ಆ ಥರ ಕ್ಯಾರೆಕ್ಟರ್ ನಮ್ಗೆ ಬೇಕಾಗಿತ್ತು. ಆಗ ಟೈಮಲ್ಲಿ ಇವ್ರಿಗೆ ಅಪ್ರೋಚ್ ಆದಾಗ ಐ ಸೆಡ್ ಲೈಕ್ ಒಂದು ನೋನ್ ಫೇಸ್ ಯಾರಾದರೂ ಒಂದು ಸ್ಟಾರ್ ಕ್ಯಾಟಗರಿಯಲ್ಲಿ ಒಬ್ಬರು ಇದ್ದರೆ, ಎನಿ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಮಾಡಿದ್ರೆ ಇಟ್ ವಿಲ್ ಗಿವ್ ಒಂದು ಒಳ್ಳೆ ಇಂಪ್ಯಾಕ್ಟ್ ಕೊಡುತ್ತೆ ಕತೆಗೆ. ಬಿಕಾಸ್ ಜನ ನೆನ್ಪಿಟ್ಕೊತಾರೆ ಯಾರು ಬಂದಿದ್ರು ಅಂತ ಅನ್ನೋದು ಒಂದು ಹೇಳಿದಾಗ, ಅದಕ್ಕೂ ಒಂದು ಆಪ್ಷನ್ಸ್ ಹೋಯ್ತು ಒಂದು ಸರ್ಕಲ್. ಇವ್ರನ್ನ ಮಾಡಿಸಿದ್ರೆ ಹೆಂಗಿರುತ್ತೆ, ಇವ್ರನ್ನ ಆ್ಯಕ್ಟರ್ನ ಮಾಡಿಸಿದ್ರೆ ಹೆಂಗಿರುತ್ತೆ. ಆ್ಯಂಡ್ ಸಿನ್ಸ್ ಪ್ರೊಡಕ್ಷನ್ ಆ್ಯಸ್ ಅವ್ರಿಗೆ ಆ ಪ್ರಿವಿಲೇಜ್ ಇದೆ ಟು ಮೀಟ್ ಎನಿ ಆ್ಯಕ್ಟರ್, ಆಕ್ಸೆಸಿಬಿಲಿಟಿ ಇತ್ತು. ಸೊ ಅವ್ರು ಅದು ಹೇಳಿದ್ರು, ನನಗೆ ಆ್ಯಕ್ಸೆಸ್ ಇದೆ, ನಾನು ಯಾರನ್ನಾದ್ರೂ ಕೇಳ್ಬೋದು, ಈ ಕಮ್ ಅಪ್ ವಿತ್ ಆಪ್ಷನ್ಸ್ ಅಂತ. ನಾನು ಒಂದಷ್ಟು ಆಪ್ಷನ್ಸ್ ತೊಗೊಂಬಂದಾಗ ಒಂದು ಪಾಯಿಂಟಲ್ಲಿ ಏನಾಯ್ತೋ ಗೊತ್ತಿಲ್ಲ ಮೇಡಮ್ಗೆ, ಯಾಕೆ ಸುಮ್ಮನೆ ನಾನು ಯಾರನ್ನೋ ಕೇಳ್ತಿದ್ದೀನಿ ಮನೆಯಲ್ಲೇ ಸ್ಟಾರ್ನ ಇಟ್ಕೊಂಡು. ಆ್ಯಂಡ್ ಸಮ್ವೇರ್ ಇವ್ರಿಗೂ ಸಿನಿಮಾಲಿ ಶಿವಣ್ಣ ಬಂದರೆ ಚೆನ್ನಾಗಿರುತ್ತೆ ಅಂತ ಇವ್ರಿಗೂ ಇತ್ತು, ಫಸ್ಟ್ ಫಿಲಿಮ್ ಅಲ್ವಾ. ಆಮೇಲೆ ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಮಾಡಿಸ್ಬಾರ್ದು ಅಂತ ವಿ ಥಾಟ್ ಓಕೆ ದಿಸ್ ವಿಲ್ ಲುಕ್ ಕ್ಯೂಟ್. ಆ್ಯಂಡ್ ಮೇಡಮ್ ಹೇಳಿದ್ರು ಲೈಕ್ ಆ ಚಿಕ್ಕ ರೋಲ್ ಬಗ್ಗೆ, ಗೆಸ್ಟ್ ರೋಲ್ ಬಗ್ಗೆ ಅಣ್ಣಗೆ ನರೇಟ್ ಮಾಡಿ, ಇಫ್ ಅವ್ರು ಇಷ್ಟಪಟ್ಟರೆ ನಾವು ಮುಂದಕ್ಕೆ ಹೋಗೋಣ, ಪ್ರೊಸೀಡ್ ಆಗೋಣ. ಬಟ್ ಅಟೆಂಪ್ಟೇ ಮಾಡ್ದಿರಾ ಹಂಗೆ ಡಿಸಿಷನ್ ತೊಗೊಳೋದು ಬೇಡ, ಅವ್ರು ಮಾಡೋದಿಲ್ಲ ಅಂತ. ಆಮೇಲೆ ಒಂದು ದಿವಸ ಹೋಗಿದ್ದೆ, ಆ ಪಾತ್ರದ ಬಗ್ಗೆ ಹೇಳಿದೆ. ಆ್ಯಂಡ್ ಅವ್ರಿಗೆ ಇಷ್ಟ ಆಗ್ಬಿಡ್ತು. ನಂಗೆ ಅದು ಇನ್ನೂ ಖುಷಿ ಆಯಿತು ಅಲ್ಲಿಗೆ. ಆ್ಯಂಡ್ ಅದು ಬಂದು ಆ ಪಾತ್ರ ಮಾಡಿಕೊಟ್ಟಿದ್ದು ತುಂಬ ಖುಷಿ ಆಯಿತು. ಪ್ರಾಬ್ಲಿ ಈ ಥರದ್ದು ಅಂದರೆ ಡಿಫರೆನ್ಸಸ್ ತರೋದ್ರಲ್ಲಿ ಇಲ್ಲ ಅಂತಂದರೆ
ಅಂದರೆ ಈ ಥರದ ಕ್ಯಾಮಿಯೋಸ್ ಇಲ್ಲ ಗೆಸ್ಟ್ ಅಪಿಯರೆನ್ಸಲ್ಲಿ ತುಂಬ ವೇರಿಯೇಷನ್ಸ್ ನೋಡಿರೋದು ಶಿವಣ್ಣ ಅವರಲ್ಲೇ. ಪ್ರಾಬಬ್ಲಿ ಅವ್ರಿಗೆ ಎಕ್ಸೈಟ್ ಆಗಿಬಿಟ್ರೆ ಇಫ್ ಇಟ್ ವರ್ಕ್ಸ್ ಅಂತಂದರೆ ಟ್ರೂ. ಆ್ಯಂಡ್ ನಂಗೆ ಗೊತ್ತಿರ್ಬೋದು ಮೋಸ್ಟ್ ಮಲ್ಟಿ ಸ್ಟಾರರ್ಸ್ ಮಾಡಿರೋದು ಅವರೇ ಅನ್ಸುತ್ತೆ. ಅವರು ಕಂಫರ್ಟಬಲ್ ಇದ್ದಾರೆ. ಸೊ ವಿ ಆರ್ ಲಕ್ಕಿ ಇನ್ ದಟ್ ಪಾರ್ಟ್. ಲೈಕ್ ಅವ್ರು ನಮ್ಮ ಫಿಲಿಮಲ್ಲಿ ಒಂದು ಸ್ಮಾಲ್ ರೋಲ್ ಮಾಡಿದ್ದಕ್ಕೆ. ಆ್ಯಂಡ್ ಮುಂದೆ ಯಾವ ಥರ ಫಿಲ್ಮ್ಸ್ನ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಮಾಡಬೇಕು ಅಂತ ನಿಮ್ಮ ಪ್ಲ್ಯಾನ್ಸ್ ಇದೆ? ಅಂದರೆ ಒಳ್ಳೆ ಕಾಂಟೆಂಟ್, ಒಳ್ಳೆ ಸ್ಟೋರೀಸ್, ನ್ಯೂ ಐಡಿಯಾಸ್ನ ತರಬೇಕು ಅಂತ ಆ ಪ್ಲ್ಯಾನಿಂದಾನೇ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಐ ಥಿಂಕ್ ಐ ಆಮ್ ಡೂಯಿಂಗ್ ದ್ಯಾಟ್. ಆಮೇಲೆ ಫೈರ್ಫ್ಲೈದು ಕಾಂಟೆಂಟು ತುಂಬ ಸಿಂಪಲ್ ಆಗಿದ್ರೂ ಇಟ್ಸ್ ವೆರಿ ಟಚಿಂಗ್. ಅಂದರೆ ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ. ಸೊ ಇದು ಫೀಲ್ ಗುಡ್ ಸ್ಟೋರೀಸ್, ಒಳ್ಳೆ ಕಾಂಟೆಂಟ್ ಇರೋ ಸ್ಟೋರೀಸ್ ಬೇಸಿಕ್ಲಿ. ಪ್ರಾಬ್ಲಿ ಸಂಬಡಿ ಹೂ ಹ್ಯಾಸ್ ಪವರ್ ಲೈಕ್ ಯು. ನನಗೆ ಅನ್ಸೋದು ಆ್ಯಸ್ ಎ ಸಿನಿಫೈಲ್, ಒಂದು ವರ್ಷಕ್ಕಾದರೂ ಒಂದು ಸಿನಿಮಾ ನಿಮ್ಮ ಪ್ರೊಡಕ್ಷನಿಂದ ನೋಡೋ ಅಷ್ಟು ಸಿಕ್ಕಿದ್ರೆ ಪ್ರಾಬ್ಲಿ ತುಂಬ ಅದು ಎಲ್ಲ ಆ್ಯಂಗಲ್ಸಿಂದನೂ ಒಳ್ಳೆಯದಾಗುತ್ತೆ ಅಂತ ಅನ್ಸುತ್ತೆ. ದಟ್ಸ್ ದ ಪ್ಲ್ಯಾನ್. ಅದೇ ಪ್ಲ್ಯಾನ್ ಇಟ್ಕೊಂಡು ಮಾಡ್ತಾ ಇರೋದು. ಸೊ ಇವ್ರದ್ದೊಂದು ವಿಷನ್ ಇದೆ ಅಲ್ಲ, ಎನಿಥಿಂಗ್ ಸಮಥಿಂಗ್ ನೀವು ಯಾರಾದರೂ ಮಾಡೋಕ್ಕೆ ಹೊರಟಾಗ ಆ್ಯಸ್ ಎ ಜನರಲ್ ಆಡಿಯನ್ ಮಾತಾಡಿದ್ರೆ ಹೊರಟಾಗ ಈ ಫೈರ್ಫ್ಲೈ ಅಂತಲೇ ಅಲ್ಲ, ಯಾವುದಾದ್ರೂ ಇವ್ರು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅದಕ್ಕೆ ಜನ ಸಪೋರ್ಟ್ ಮಾಡಿ ಮಾಡಿದ್ರೆ ಒಂದು ಸ್ವಲ್ಪ ಪುಷ್ ಸಿಕ್ಕಿದ್ರೂ ಇವ್ರಿಗೆ ಆ ಪ್ಯಾಷನ್ ಇನ್ನೂ ಬೂಸ್ಟ್, ಅವ್ರ ಪ್ಯಾಷನ್ಗೆ ಬೂಸ್ಟ್ ಸಿಕ್ದಂಗೆ ಆಗುತ್ತೆ. ಇನ್ನು ಅವ್ರನ್ನ ಇನ್ನಷ್ಟು ಸಿನಿಮಾ ಮಾಡೋಕ್ಕೆ ಈಸಿ ಮಾಡುತ್ತೆ. ಇಫ್ ಇದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮತ್ತೆ ಅವ್ರು ರೀಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಅಗೈನ್ ಎನಿ ಫಿಲಿಮ್ ಈಸ್ ಮನಿ ಅಟ್ ದ ಎಂಡ್ ಆಫ್ ದ ಡೇ. ಪ್ರೊಡ್ಯೂಸರ್ ಎಷ್ಟೇ ಪ್ಯಾಷನ್ ಇದ್ದರೆ ಕೂಡ ಇಟ್ಸ್ ಮನಿ. ಇಟ್ಸ್ ಲಾಸ್ಟಿಗೆ ಮನಿನೇ ಕೌಂಟ್ ಆಗೋದು. ಸೊ ಅವ್ರು ರೀಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಮೋರ್ ದಟ್ ನಮ್ಮ ಆಡಿಯನ್ಸ್ ಕ್ಯಾನ್ ಸಪೋರ್ಟ್ ಅಸ್ ಆರ್ ವಾಚ್ ಅವರ್ ಫಿಲಿಮ್. ಲೈಕ್ ಜಸ್ಟ್ ಬಂದು ನೋಡ್ಕೊಂಡು ಹೋದರೆ ಕೂಡ ಒಂದು ನಂಬರ್ಸ್ ಕ್ಯಾನ್ ಮ್ಯಾಟರ್ ಎ ಲಾಟ್. ಇನ್ನು ರಿವ್ಯೂ ಮೈಟ್ ಬಿ ಎನಿಥಿಂಗ್, ಗುಡ್ ಆದರೂ ಹೇಳಿ ಬ್ಯಾಡ್ ಆದರೂ ಹೇಳಿ, ಬಟ್ ಜನ ನೋಡಿ ಹೇಳಿದ್ರೆ ಅಟ್ಲೀಸ್ಟ್ ಅವ್ರ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗೆ ಇಟ್ ಹೆಲ್ಪ್ಫುಲ್. ಲೈಕ್ ಇಂಥ ಪ್ರೊಡ್ಯೂಸರ್ಸ್ ವಿ ನೀಡ್, ಇಂಥ ಪ್ರೊಡ್ಯೂಸರ್ಸ್ ಈ ಥರ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ನ ಉಳಿಸ್ಕೊಂಡ್ರೆ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ನ್ಯೂ ಕಮರ್ಸ್, ಮೋರ್ ನ್ಯೂ ಸ್ಟೋರೀಸ್, ನ್ಯೂ ಐಡಿಯಾಸ್ನ ಪ್ರೊಜೆಕ್ಟ್ ಮಾಡ್ಬೋದು ಅಂತ. ಸೊ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಮೀಟ್ ಮಾಡೋ ಪ್ರತಿ ಫಿಲ್ಮ್ ಟೀಮೇನ ಒಂದು ಕ್ವಶನ್ ಕೇಳ್ತಿದ್ದೀನಿ, ವಾಟ್ ಇಸ್ ದ ಖಡಕ್ ಮೂಮೆಂಟ್ ಅಂತ. ಆಯಿತಾ? ನಿಮ್ಮ ಸಿನಿಮಾದಲ್ಲಿ ಈಗ ಶೂಟ್ ಸ್ಟಾರ್ಟ್ ಆದಾಗಿಂದ ಈಗ ರಿಲೀಸ್ಗೆ ರೆಡಿ ಆಗಿದೆ, ಆ ಖಡಕ್ ಮೂಮೆಂಟ್ ಏನು? ನಿದ್ದೆಯಿಂದ ಎದ್ರೂ ಫೈರ್ಫ್ಲೈ ಅಂದ ತಕ್ಷಣ ತಲೆ ಜ್ಞಾಪಕ ಬರೋದು ಆ್ಯಂಡ್ ನಿಮಗೆ ತುಂಬ ಹಾಂಟ್ ಆಗೋ ಥರದ್ದು ಒಂದು ಖಡಕ್ ಮೂಮೆಂಟ್ ಇದ್ದರೆ ವಾಟ್ ಇಸ್ ದಟ್? ನೀವು ಟ್ರೈಲರಲ್ಲಿ ಲಾಸ್ಟ್ ಶಾಟ್ ಲೈಟ್ ಆನ್ ಆಗೋದು ನೋಡಿದ್ದೀರಲ್ಲ, ದಟ್ ಮೂಮೆಂಟ್, ಆ ಮೂಮೆಂಟಿಗೆ ದೇರ್ ಆರ್ ಲೈಕ್ 150 ಪೀಪಲ್ ವರ್ಕ್ಡ್ ಫಾರ್ ದಟ್ ಶಾಟ್. ಇಟ್ಸ್ ಆ್ಯಕ್ಚುಲಿ ನಾವು ಅಷ್ಟು ಲೈಟ್ಸ್ನ ನಾವು ಹಾಕಿದ್ದೀವಿ ಅಲ್ಲಿ. ನಾನು ಯಾವುದು ವೈನ್ಯಾರ್ಡಲ್ಲಿ ಲೈಟ್ಸ್ ಎಲ್ಲ ಇದೆ ಅಂತ ಅಂದ್ಕೊಂಡೆ ಅದು ನೋಡಿದ ತಕ್ಷಣ. ನಾವು ಮಾಡಿರೋದು ಆ್ಯಂಡ್ ಎಂಟೈರ್ ಫಿಲಿಮಲ್ಲಿ 80% ಸೆಟ್ಟಲ್ಲಿ ಶೂಟ್ ಮಾಡಿರೋದು. ನಾವು ಮುಂಚೆನೇ ಹೇಳಿದ್ದೆ, ಒಂದು ಸರ್ರಿಯಲ್ ಪರ್ಫೆಕ್ಟ್ ವರ್ಲ್ಡ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಆ್ಯಂಡ್ ಈವನ್ ಲೊಕೇಶನ್ಸ್ ಕೂಡ ಅದ್ರ ಮ್ಯಾಚ್ ಆಗೋ ಥರನೇ ನಾವು ಸರ್ಚ್ ಮಾಡಬೇಕಾಯಿತು. ಅದಕ್ಕೆ ಮುಂಚೆನೇ ನಮ್ಮ ಆರ್ಟ್ ಡೈರೆಕ್ಟರ್ ವರದರಾಜ್ ಕಾಮತ್ ಅನ್ನೋರು ಆ ಜಾಗಕ್ಕೆ ಹೋಗಿ, ಆ ಜಾಗಕ್ಕೆ ನಾವೊಂದು 5 ಸತಿನೋ 6 ಸತಿನೋ ಹೋಗಿದ್ದೆ ಮಾರ್ಕಿಂಗ್ಸ್ ಎಲ್ಲ ಮಾಡಿ. ಅವ್ರು 4 days ಬಿಫೋರೇ ಹೋಗಿ ಆ ಲೈಟ್ ಕೂಡ ಕ್ಯಾಮ್ರಲ್ಲಿ ಫ್ಲಿಕ್ಕರ್ ಆಗುತ್ತೆ, ಈಗ ಬರೋ ಲೈಟ್. ಆ ಲೈಟ್ ಇಟ್ಸ್ ಎ ಓಲ್ಡ್ ಲೈಟ್. ಅಷ್ಟು ಲೈಟ್ಸ್ನ ಹುಡುಕಿ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಸುತ್ತಮುತ್ತ ತರಿಸಿ ಮೆಷರ್ಮೆಂಟ್ ಮಾಡಿ ನೀವು ನೋಡಿದ್ರೆ ಇಟ್ಸ್ ಲೈಕ್ ಫುಲ್ ಲೈನ್. ಐ ವಾಂಟ್ ಟು ಬಿಲ್ಡ್ ಎ ಪರ್ಫೆಕ್ಟ್ ವರ್ಲ್ಡ್. ಕೆಳಗಡೆ ಆ ಸ್ಯಾಂಪ್ಲಿಂಗ್ಸ್ ಇದೆಯಲ್ಲ, ಅದು ನಾವು ಹಾಕಿರೋದು. ಇಟ್ಸ್ ಖಾಲಿ ಲ್ಯಾಂಡ್ ಇತ್ತದು. ಆ ಪಾಟ್ನ ಅಗ್ದು ಆ ಪಾಟ್ನ ಹಂಗೆ ಇಟ್ಟು ದೆನ್ ಆ ಪಾಟ್ನ ತೆಗೆದು ಅಲ್ಲಿರೋ ಊರು ಜನಕ್ಕೆ ಕೊಟ್ಬಿಟ್ರೆ ಅದು ಲಾಸ್ಟಿಗೆ. ಸೊ ಆ ಮೈಂಟೈನ್ ಮಾಡೋ ಪ್ರೋಸೆಸ್ ಇದೆಲ್ಲ, ಇಟ್ ವಾಸ್ ಡಿಫಿಕಲ್ಟ್. ಆ್ಯಂಡ್ ಆ ಲೈಟ್ ಆನ್ ಆಗಿದ್ದು ನೋಡ್ರಲ್ಲ ನೀವು ಸೆಟ್ ಅಲ್ಲಿ, ಲೈಕ್ ಇಟ್ ಟೇಕ್ಸ್ ಎ ಬ್ರೀತ್ ಇನ್, ಲೈಟ್ ಆನ್. ಆ ಮೂಮೆಂಟು ಆ್ಯಕ್ಚುಲಿ ಸಂಜೆ 6 o'clock ಶಾರ್ಟ್ ಇದ್ದಿತ್ತದು. ಓಕೆ, ಸಂಜೆ 6 o'clock ವೈರ್ ಡಿಸ್ಕನೆಕ್ಟ್ ಆಗಿಬಿಡ್ತು. ಅದು ಕನೆಕ್ಟ್ ಮಾಡಿರೋ ವೈರ್ ಎಲ್ಲಿ ಡಿಸ್ಕನೆಕ್ಟ್ ಆಗಿದೆ ಅನ್ನೋದು ಹುಡ್ಕೋಕ್ಕೆ ನಮಗೆ 8 ಗಂಟೆ ಆಗಿಬಿಡ್ತು ರಾತ್ರಿ. ಅಗೈನ್ ನಾವು ವಿ ಹ್ಯಾಡ್ ಟು ವೆಯ್ಟ್ ಫಾರ್ ಮಾರ್ನಿಂಗ್ ಟು ಮ್ಯಾಚ್ ದಟ್ ಈವ್ನಿಂಗ್ ಲೈಟಿಗೆ. ಮಾರ್ನಿಂಗ್ 5:30 ವಿ ಶಾರ್ಟ್ ಆ ಸೀನ್ನ ಮತ್ತೆ ಶೂಟ್ ಮಾಡಿತ್ತು. ಲೈಕ್ ಆಲ್ 150 ಪೀಪಲ್ ರಾತ್ರಿ ಎಲ್ಲ ಕಾಯ್ತಿದ್ದಾರೆ ಬೆಳಿಗ್ಗೆ ಯಾವಾಗುತ್ತೆ ಅಂತ. ಸೊ ದಟ್ ಮೂಮೆಂಟ್ ವಾಸ್ ಲೈಕ್ ದ ಸೂಪರ್ ಮೂಮೆಂಟ್. ನನ್ನ ಟೀಮ್, ನನ್ನ ಕ್ರೂ ಮೆಂಬರ್ಸ್ ಸಪೋರ್ಟ್ ಇದ್ದಿದ್ದದು. ನೀವು ನೋಡೋಕೆ ಇಟ್ಸ್ ವೆರಿ ಸಿಂಪಲ್ ಅನಿಸುತ್ತೆ. ಲೈಕ್ ವಿ ಹ್ಯಾವ್ ಪುಟ್ ಲಾಟ್ ಆಫ್ ಎನರ್ಜಿ ಇನ್ ಟು ದಟ್
ಸೀಕ್ವೆನ್ಸ್. ನೈಸ್. ನಿಮ್ಗೆ ಯಾವುದು ಮ್ಯಾಮ್ ಖಡಕ್ ಮೂಮೆಂಟ್? I think ನನ್ನ ಫಸ್ಟ್ ಟೈಮ್ full movie when I saw it at once, that I was very happy. ಪ್ರೌಡ್ ಅನ್ಸ್ತಾ ಅಂದರೆ ಓಕೆ ಐ ಬ್ಯಾಕ್ಡ್ ಅಪ್ ದಿಸ್ ಕಾಂಟೆಂಟ್ ಅಂತ? ನಾನು ಹೇಳ್ದಂಗೆ ಅದು ಎಕ್ಸಾಕ್ಟ್ಲಿ ವಾಟ್ ಐ ಇಮ್ಯಾಜಿನ್ಡ್ ಟು ಸಿ ಇಟ್ ಕಮ್ ಇನ್ ಟು ಕಂಪ್ಲೀಷನ್. ಇಟ್ ವಾಸ್ ವೆರಿ ನೈಸ್.